ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ವಿ ಎ ಒ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತೆ ಇದು 2ನೇ ತರಗತಿ. 1ನೇ ತರಗತಿ ಮಾಡಿದ್ದೆ. ತುಂಬ ಚೆನ್ನಾಗಿ ಪ್ರೀತಿಯನ್ನು ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಲವ್ ಕೊಟ್ಟಿದ್ದೀರಾ. ಯಾಕೆ ಅಂತ ಅಂದರೆ ತುಂಬ ಜನ ಲೈಕ್ ಕೂಡ ಮಾಡಿದ್ದೀರಾ, ತುಂಬ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಮತ್ತು ಇದೇ ರೀತಿ ಕ್ಲಾಸ್ ಮಾಡಿ ಅಂತ ಹೇಳಿದಿರ. ಅದಕ್ಕಾಗಿ ನಾನೇನು ಮಾಡ್ತಿದ್ದೀನಿ, ನಾವು ಹಿಂದೆ 2024ರಲ್ಲಿ ವಿ ಎ ಎಕ್ಸಾಮ್ ಮಾಡಿದ್ವಿ. ಈ ವಿ ಎ ಎಕ್ಸಾಮ್ ಸ್ಕಿಲ್ ಕ್ಲಾಸಸ್ಗಳನ್ನು ಮಾಡಿದ್ವಿ. ಅದರಲ್ಲಿ ತುಂಬ ಜನ ಸೆಲೆಕ್ಟ್ ಆಗಿದ್ದರು. ಅಂದರೆ ಎಷ್ಟು ಅಂತ ಅಂದರೆ 1000 ಪೋಸ್ಟಲ್ಲಿ ಅರೌಂಡ್ 60 to 70 ಮೆಂಬರ್ಸ್ ನಮ್ಮ ಬರೀ ಕ್ಲಾಸ್ ನೋಡಿ ಸೆಲೆಕ್ಟ್ ಆಗಿದ್ದರು. ಅದಕ್ಕಾಗಿ ನಮ್ಮ ಕ್ಲಾಸಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಟು ದ ಪಾಯಿಂಟ್ ಕ್ಲಾಸಸ್ ಇರ್ತವೆ. ನೀವು ಬೇಕಾದರೆ ಕ್ಲಾಸನ್ನು ನೋಡ್ಬೋದು. ಕ್ಲಾಸ್ ನೋಡ್ಕೊಂಡ ಮೇಲೆ ನೀವು ಬೇಕಾದರೆ ಏನು ಮಾಡ್ಬೋದು ಅಂತ ಅಂದರೆ ನಮಗೆ ಜಡ್ಜ್ ಮಾಡ್ಬೋದು. ಮೊದಲು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಕೂಡ ಮಾಡಿ, ತರಗತಿಯನ್ನು ಯಾವ ರೀತಿ ನಡೀತಿದೆ, ಯಾವ ರೀತಿ ಆಗ್ತಿದೆ ಎಲ್ಲವೂ ಕೂಡ ಕಮೆಂಟ್ ಮಾಡಿ. ಈಗ ಮೊದಲನೇದಾಗಿ 2ನೇ ತರಗತಿಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ. 1ನೇ ತರಗತಿ ತುಂಬ ಜನ ಪ್ರೀತಿಯನ್ನು ಕೊಟ್ಟಿದ್ದೀರಾ, ತುಂಬ ಜನ ಲೈಕ್ ಮಾಡಿದ್ದೀರಾ. ಅದಕ್ಕಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. 2024ರಲ್ಲಿ ಏನು ವಿ ಎ ಎಕ್ಸಾಮ್ ಆಗಿತ್ತು, ಅರೌಂಡ್ ಒಂದು 60-70 ಜನ ಸೆಲೆಕ್ಟ್ ಆಗಿದ್ದರು. ಈ ಸಲ 500 ಪೋಸ್ಟ್ ಇದೆ. ಮ್ಯಾಕ್ಸಿಮಮ್ 200+ ನನ್ನ ಒಂದು ಚಾನಲನ್ನು ನೋಡಿ ಸೆಲೆಕ್ಟ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ನನಗೆ ಬೇಕು. ಅದಕ್ಕಾಗಿ ನಾನೇನು ಮಾಡ್ತಿದ್ದೇನೆ, ಟು ದ ಪಾಯಿಂಟ್ ಕ್ಲಾಸಸ್ ಮತ್ತು ಪಕ್ಕ ಈ ಎಕ್ಸಾಮ್ಸ್ಗೆ ಬರಬೇಕು ಅಂತ ಕ್ಲಾಸಸ್ ಮಾತ್ರ ಮಾಡ್ತಾ ಇದ್ದೇನೆ. ಬನ್ನಿ ಈಗ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಇದೆ ನೋಡಿ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಫಾರೆಸ್ಟ್ ಅಂತ ಕರಿತೇವೆ. ಫಾರೆಸ್ಟ್ ISFR ರಿಪೋರ್ಟ್ ನೀವು ಕೇಳಿರ್ತೀರ. ISFR ರಿಪೋರ್ಟ್ ಎಂಬತಕ್ಕಂಥದ್ದು ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು. ಇದನ್ನು ಏನು ಮಾಡಬೇಕು, ನೀವು ಒಂದ್ಸಲಿ ರಿಪೋರ್ಟ್ ಸಂಪೂರ್ಣವಾಗಿ ಓದಲೇಬೇಕು. ಓಕೆನಾ? ಒಂದ್ಸಲಿ ಓದ್ಬಿಟ್ರೆ ನಿಮಗೆ ಫಾರೆಸ್ಟ್ ರಿಪೋರ್ಟಲ್ಲಿ ಯಾವುದೇ ಒಂದು ಪ್ರಶ್ನೆ ಕೂಡ ಮಿಸ್ ಆಗಲ್ಲ. ಇಲ್ಲೇನು ಕೇಳಿಬಿಟ್ಟಿದ್ದಾರೆ, ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ. ಉತ್ತರ ಕನ್ನಡ ಏನಿದೆ ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ. ಓಕೆನಾ? ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಕೇಳಿ, ನೀವು ನಾನು ಏನು ಪ್ರಶ್ನೆಯನ್ನು ಇವತ್ತು ಒಂದು ಪ್ರಶ್ನೆಯನ್ನು ನಿಮಗೆ ತೆಗೆದುಕೊಂಡು ಬರ್ತೇನೆ ಅಂತಂದರೆ, ಆ ಪ್ರಶ್ನೆಯನ್ನು ನಾನೇ ಮೊದಲು ಏನು ಮಾಡ್ತೇನೆ ಅಂತಂದರೆ ನಿಮಗೆ ಏನು ಮಾಡ್ತೇನೆ, ಟೆಸ್ಟ್ ಬರಿತೇನೆ. ಅಂದರೆ ಆಲ್ರೆಡಿ ಇವೆಲ್ಲ ಕ್ವಶನ್ಸ್ ಏನಾಗಿದ್ದಾವೆ, ಆಲ್ರೆಡಿ ಒಂದು 3 months ಬಿಫೋರ್ ನಾವು ಆಲ್ರೆಡಿ ಫ್ರೇಮ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಇವು. ಇವತ್ತು ನಾವು ಏನು ಮಾಡ್ತೀವಿ ಅಂತ ಕ್ಲಾಸ್ ಮಾಡಬೇಕಂತ ನಾವು ಮಾಡ್ತಿರ್ತೀವಲ್ವ, ನಾವೇ ಬರಿತೀವಿ. ನಾವು ಬರೆದಾಗ ಏನಾದರೂ ತಪ್ಪಾಗ್ತಾವ ನಮ್ಮ ಕೈಯಿಂದ ಅದನ್ನು ನೋಡ್ತೀವಿ. ತಪ್ಪಾದಾಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನೋಡಿಕೊಂಡು ಯಾವ ರೀತಿ ನಾವು ತಪ್ಪು ಮಾಡಿದ್ದೀವಿ ಅಂತ ನೋಡ್ತೀವಿ. ಇವತ್ತಿನ ಒಂದು ಟೋಟಲಾಗಿ ನಾನು 30 ಕ್ವಶನ್ಸ್ ತಂದಿದ್ದೇನೆ. ಅದರಲ್ಲಿ 2 ಕ್ವಶನ್ಸನ್ನು ನಾನೇ ಖುದ್ದಾಗಿ ತಪ್ಪು ಮಾಡಿದ್ದೆ. ಆ ತಪ್ಪು ಮಾಡಿರ್ತಕ್ಕಂಥ ಕ್ವಶನ್ಸನ್ನು ಕೂಡ ನಾನೇನು ಮಾಡ್ತೀನಿ, ಹೇಳ್ಕೊಡ್ತಾ ಹೋಗ್ತೇನೆ. ಓಕೆನಾ? 28 ಸರಿ ಇದ್ವು, 2 ಕ್ವಶನ್ಸ್ ತಪ್ಪು ಮಾಡಿದ್ದೆ, ಅದನ್ನು ಕೂಡ ಹೇಳ್ತೇನೆ. ಇದಕ್ಕೆ ಸರಿದ ಉತ್ತರ ಉತ್ತರ ಕನ್ನಡ. ಇದನ್ನು ನಾನು ಈಸಿಯಾಗಿ ಆನ್ಸರ್ ಮಾಡಿರ್ತೇನೆ, ಇದೇನು ತಪ್ಪಾಗಿರಲ್ಲ. ಈಗ ನೋಡಿ, 2ನೇ ಪ್ರಶ್ನೆ ಏನಿದೆ, ಕರ್ನಾಟಕದಲ್ಲಿ ಕನಿಷ್ಠ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಏನಾಗಿದೆ, ನನ್ನ ಕೈಯಿಂದ ತಪ್ಪಾಗಿದೆ. ಯಾವ ರೀತಿ ತಪ್ಪಾಯಿತು ನೋಡಿ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ಉತ್ತರ ಕನ್ನಡ ಅಂತ ನಾನು ಆನ್ಸರ್ ಹಾಕಿದೆ, ಸರಿ ಬಂದಿತ್ತು. ಬಟ್ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ನಾನು ಬೆಳಗಾವಿ ಹಾಕಿಬಿಟ್ಟಿದೆ. ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿದೆ, ಮತ್ತು ಇಲ್ಲಿ ಅರಣ್ಯ ಪ್ರದೇಶ ಇಲ್ಲೇ ಇರ್ಬೋದು ಅಂತ ನಾನು ಹಾಕಿದ್ದೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ವಿಜಯಪುರ ಅಂತ. ವಿಜಯಪುರ ಇಲ್ಲಿ ಅತ್ಯಂತ ಕನಿಷ್ಠ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಇದು. ಆಪ್ಷನ್ ಡಿ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ವಿಜಯಪುರ. ನಿಮಗೇನಾದರೂ ಬೆಂಗಳೂರು ರೂರಲ್ ಕೇಳಿಬಿಟ್ರು ಅಂತ ಅಂದರೆ, ಬೆಂಗಳೂರು ಅರ್ಬನ್ ಕೇಳಿಬಿಟ್ರು ಅಂದರೆ, ಬೆಂಗಳೂರು ಅರ್ಬನ್ ಜಿಲ್ಲೆ ಅಲ್ಲಿ ಏನಪ್ಪ ಅಂತ ಅಂದರೆ ಅರಣ್ಯನೇ ಇಲ್ಲ, ಅದು ಬರುತ್ತೆ. ಬಟ್ ಇಲ್ಲಿ ಕನಿಷ್ಠ ಅರಣ್ಯ ಪ್ರದೇಶ ಇಲ್ಲಿ ಕೊಟ್ಟಿರ್ತಕ್ಕಂಥ ಜಿಲ್ಲೆಗಳಲ್ಲಿ ವಿಜಯಪುರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇದು ಮೊದಲನೇ ಪ್ರಶ್ನೆ, ನಾನು ತಪ್ಪು ಮಾಡಿರ್ತಕ್ಕಂಥ ಪ್ರಶ್ನೆ ಇದು. ಓಕೆನಾ? ಅದೇ ರೀತಿ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕರ್ನಾಟಕದ ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಅಂತ ಕೇಳಿದರೆ, ಬೆಳಕೇರಿ ಬಂದರು, ಹೊನ್ನಾವರ ಬಂದರು, ಹೊಸ ಮಂಗಳೂರು ಬಂದರು, ತಡದಿ ಬಂದರು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಹೊಸ ಮಂಗಳೂರು ಪೋರ್ಟ್ ಅಥವಾ ನ್ಯೂ ಮಂಗಳೂರು ಪೋರ್ಟ್ ಏನಿದೆ, ಇದು ಕರ್ನಾಟಕದ ಬಾಗಿಲು ಅಥವಾ ಹೆಬ್ಬಾಗಿಲು ಅಂತಲೇ ನೀವು ಹೇಳ್ಬೋದು. ಇದನ್ನು ಕರ್ನಾಟಕದ ಬಾಗಿಲು, ಹೊಸ ಮಂಗಳೂರು ಪೋರ್ಟನ್ನು ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಸಿ ರೈಟ್ ಆನ್ಸರ್. ಅದೇ ರೀತಿ ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾದ ಪಟ್ಟದಕಲ್ಲಿನ ಕಾಶಿ ವಿಶ್ವನಾಥ ದೇವಾಲಯ, ಇದನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಪಟ್ಟದಕಲ್ಲು ಅಂದರೆ ಹಂಪಿ, ಬಾದಾಮಿ, ಐಹೊಳೆ ಪಟ್ಟದಕಲ್ಲು ಏನಿದೆ, ಇದು ಕೂಡ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿರತಕ್ಕಂಥ ಒಂದು ಟೆಂಪಲ್ ಇದು ಅಥವಾ ದೇವಾಲಯ ಇದು. ಇದನ್ನು ಯಾರು ನಿರ್ಮಾಣ ಮಾಡಿದವರು ಅಂತ ಕೇಳಿದರೆ ತುಂಬ ಈಸಿಯಾಗಿ ಹೇಳ್ಬೋದು, ಬಾದಾಮಿ ಚಾಳುಕ್ಯರು ಅಂತ. ಚಾಳುಕ್ಯರು ಇದನ್ನು ನಿರ್ಮಾಣ ಮಾಡಿರ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಇಂಥ ಈಸಿ ಕ್ವಶನ್ಸು ನಮಗೆ ಕೇಳೋದಿಲ್ಲ
ಬರುವುದಿಲ್ಲ ಸರ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಿನ್ನೆ ಮೊದಲನೇ ತರಗತಿ ಯಾಕಪ್ಪ ಈಸಿ ಮಾಡಿರ್ತೇನೆ ಅಂತ ಅಂದರೆ, ಮೊದಲನೇ ತರಗತಿ ನೀವೇನಾದರೂ ಫಸ್ಟ್ ಟಫ್ ಕೊಟ್ಬಿಟ್ಟೆ ಅಂತಾದರೆ ಯಾರೂ ಕೂಡ ನೋಡಲ್ಲ ವಿದ್ಯಾರ್ಥಿಗಳೇ ನೀವು. ಅದಕ್ಕಾಗಿ ಸ್ವಲ್ಪ ಈಸಿಯಿಂದ ನಾನೇನು ಮಾಡ್ತೀನಿ, ಲೆವೆಲ್ ಅಪ್ ಮಾಡ್ಕೊತಾ ಹೋಗ್ತೇನೆ. ಅದಕ್ಕಾಗಿ ಒಬ್ಬರು ಕೇಳಿದರು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಲೆವೆಲ್ ಅಪ್ ಮಾಡ್ಕೊತಾ ಹೋದಾಗ ನಿಮಗೇನು ಬರುತ್ತೆ, ಕಾನ್ಫಿಡೆನ್ಸ್ ಕೂಡ ಬರುತ್ತೆ, ಬೂಸ್ಟ್ ಕೂಡ ಆಗುತ್ತೆ, ಮತ್ತು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಛಲ ಕೂಡ ಬರುತ್ತೆ. ಓಕೆನಾ? ಅದಕ್ಕಾಗಿ ಈ ರೀತಿಯಾಗಿ ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಟಫ್ ಕ್ವಶನ್ಸ್ ಕೂಡ ಬರ್ತವೆ, ನೋಡ್ಕೊಳ್ತಾ ಹೋಗೋಣ. ಈಗ ಮೂರನೇ ಪ್ರಶ್ನೆ ನೋಡಿ, ಮೂರನೇ ಸ್ಲೈಡಲ್ಲಿ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಇದೆ. ಈಸಿ ಪ್ರಶ್ನೆ, ವಿಜಯನಗರ. ಇದಕ್ಕೆ ಇದೇನು ಎಕ್ಸಾಮಲ್ಲಿ ಕೇಳೋದಿಲ್ಲ, ಬಟ್ ಗೊತ್ತಿರಬೇಕು ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಕದಂಬರ ಸಾಮ್ರಾಜ್ಯದ ಸ್ಥಾಪಕ ಮತ್ತು ರಾಜಧಾನಿ ಬನವಾಸಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ನೋಡಿ ವಿದ್ಯಾರ್ಥಿಗಳೇ, ಕದಂಬರ ಸಾಮ್ರಾಜ್ಯದ ಸ್ಥಾಪಕ ಅಂತ ಕೇಳಿಬಿಟ್ರೆ ಡೈರೆಕ್ಟಾಗಿ ಹೇಳಿಬಿಡ್ತೀರ ಮಯೂರ ಶರ್ಮಾ ಅಂತ. ಬಟ್ ಇದೇ ಪ್ರಶ್ನೆಯನ್ನು ಇದು ಕದಂಬರ ಸಾಮ್ರಾಜ್ಯದ ಸ್ಥಾಪಕ ಕೊಡದೆ ಬರೀ ಬನವಾಸಿಯನ್ನು ಸ್ಥಾಪನೆ ಮಾಡಿದವನು ಯಾರು ಅಂತ ಕೇಳಿದರೆ ನಿಮಗೆ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮಯೂರ ಶರ್ಮಾ ಸ್ಥಾಪನೆ ಮಾಡ್ದ, ಬಟ್ ಬನವಾಸಿಯನ್ನು ಸ್ಥಾಪನೆ ಇವನೇನ ಮಾಡಿದ್ದು ಅಂತ ನಿಮಗೆ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ, ಮಯೂರ ಶರ್ಮಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳದಿ ನಾಯಕರ ಅತ್ಯಂತ ಪ್ರಸಿದ್ಧ ಆಡಳಿತಗಾರ ಯಾರು ಅಂತ ಕೇಳಿದರೆ, ಕೆಳದಿ ನಾಯಕ. ನೀವು ಕೆಳದಿ ಅಂತ ಅಂದರೆ ಕೆಳದಿ ಶಿವಪ್ಪ ನಾಯಕ ಅಂತಲೇ ನಿಮಗೆ ಹೆಸರಿಗೆ ಬರುತ್ತೆ. ಅದಕ್ಕಾಗಿ ಕೆಳದಿ ಶಿವಪ್ಪ ನಾಯಕ ಏನಿರ್ತಾನೆ, ಇವನು ಪ್ರಸಿದ್ಧ ಆಡಳಿತಗಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಏನು ಸಂಸ್ಥಾನಗಳು ಕೆಳದಿ ನಾಯಕರ ಬಗ್ಗೆ ಪ್ರಶ್ನೆ ಆಗಿದೆ ಒಂದ್ಸಲಿ. ಅದಕ್ಕಾಗಿ ಕೆಳದಿ ನಾಯಕರನ್ನು ಕೂಡ ನೀವೇನು ಮಾಡಬೇಕು, ಓದ್ಕೋಬೇಕು. ನೋಡಿ ವಿದ್ಯಾರ್ಥಿಗಳೇ, ನೀವೇನಾದರೂ ನಾವು ಸೆಲ್ಫ್ ಸ್ಟಡಿ ಮಾಡಬೇಕು ಸರ್, ಸಂಪೂರ್ಣವಾಗಿ ನಮಗೆ ಕೋರ್ಸ್ ಬೇಕು ಎಂಬತಕ್ಕಂಥವ್ರು VAO ಅಂತಲೇ ನಾವು ಕೋರ್ಸ್ ಮಾಡಿದ್ದೀವಿ ಸರ್. ನೋಡಿ VAO ಸಂಪೂರ್ಣ ಬ್ಯಾಚ್ ಅಂತ ಕೋರ್ಸ್ ಇದೆ. ಗ್ರಾಮ ಆಡಳಿತ ಅಧಿಕಾರಿಗೆ ಬ್ಯಾಚ್ ಪ್ರೈಸ್ ಬಂದುಬಿಟ್ರು ಓನ್ಲಿ 501 ರೂಪಾಯಿಯಲ್ಲಿ ನಿಮಗೆ ಸಂಪೂರ್ಣ ಬ್ಯಾಚ್ ಸಿಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿ ಸೆಂಡ್ ಮಾಡಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸು ಮತ್ತು ಕರೆಂಟ್ ಅಫೇರ್ಸ್ ಎಲ್ಲವೂ ಕೂಡ ಸೇರಿ ಒಂದೇ ಬ್ಯಾಚಲ್ಲಿ ಸಿಗುತ್ತೆ. ಇದನ್ನು ಪರ್ಚೇಸ್ ಮಾಡಿಕೊಂಡು ನೀವು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಂದ ಪಕ್ಕಾ ನಿಮಗೆ ಏನಾಗುತ್ತೆ ಅಂತಂದರೆ ಜಾಬ್ ಸಿಗುತ್ತೆ. ಅದಕ್ಕಾಗಿ ಈ ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ಯಾವ ಪ್ರಶ್ನೆಗೆ ಇದ್ವಿ ನೋಡೋಣ ಬನ್ನಿ. ಟಿಪ್ಪು ಸುಲ್ತಾನನ ರಾಜಧಾನಿ ಯಾವುದು ಅಂತ ಕೇಳಿದರು. ಟಿಪ್ಪು ಸುಲ್ತಾನನ ರಾಜಧಾನಿ ಮೈಸೂರು ಅಂತ ಹಾಕಬೇಡಿ, ಮೈಸೂರು ಅಲ್ಲ, ಶ್ರೀರಂಗಪಟ್ಟಣವನ್ನು ರಾಜಧಾನಿ ಮಾಡಿಕೊಂಡಿದ್ದ. ಇದು ತುಂಬ ಇಂಪಾರ್ಟೆಂಟು, ಶ್ರೀರಂಗಪಟ್ಟಣ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರು ಇಲ್ಲಿ ಯಾರು ಅಂತ ಕೇಳಿದರೆ, ಯಾರಪ್ಪ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರಪ್ಪ ಅಂತ ಅಂದರೆ ಇಲ್ಲಿ ಹರ್ಡೇಕರ್ ಮಂಜಪ್ಪನವರು. ಆಪ್ಷನ್ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ರೈಟ್ ಆನ್ಸರ್. ಅದೇ ರೀತಿ ನೋಡಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪ್ರಮುಖ ನಾಯಕಿ ಯಾರು ಅಂತ ಕೇಳಿದರೆ, ನೋಡಿ ಎಲ್ಲರೂ ಕೂಡ ಏನು ಮಾಡ್ತೀರಾ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹಾಕ್ತೀರಾ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹಾಕ್ತಾರೆ. ಯಾಕಪ್ಪ ಅಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ನಾಯಕಿ ಆಗಿದ್ರು ಅಂತ. ಬಟ್ ಇಲ್ಲೇನು ಕೇಳಿಬಿಟ್ಟಿದ್ರೆ ಕರ್ನಾಟಕದ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇದನ್ನೇ ಎಲಿಮಿನೇಟ್ ಮಾಡಬೇಕು. ಇದನ್ನು ನೀವು ಎಲಿಮಿನೇಟ್ ಮಾಡಬೇಕು. ಝಾನ್ಸಿ ರಾಣಿ ಕರ್ನಾಟಕದವರಲ್ಲ, ಇವರು ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ಝಾನ್ಸಿ ಅಂತಕ್ಕಂಥ ಪ್ರದೇಶದಿಂದ ಇವರು ಬರ್ತಾರೆ. ಅದಕ್ಕಾಗಿ ಇದು ಅಲ್ಲ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪ್ರಮುಖ ನಾಯಕಿ ಯಾರಪ್ಪ ಅಂತ ಕೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆನಾ? ಇದನ್ನು ನೆನ್ಪಿಟ್ಕೋಬೇಕು. ಬಟ್ ಇದು ಪ್ರಶ್ನೆ ಆಗಿದೆ. ಬಟ್ ಕಿತ್ತೂರು ರಾಣಿ ಚೆನ್ನಮ್ಮನವರು 1824ರಲ್ಲಿ ಸಾಯ್ತಾರೆ. ಬಟ್ 1857ರಲ್ಲಿ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿದೆ. ಬಟ್ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಈ ರೀಸೆಂಟ್ ಕ್ವಶನ್ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಲೇ ಇದೆ. ನನಗೂ ಕೂಡ ಡೌಟ್ ಇತ್ತು, ಬಟ್ ನೋಡೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹಾಕ್ಕೊಳ್ಳಿ. ಬಟ್ ಇವ್ರು ಏನಾಗ್ತಾರೆ, 1824ರಲ್ಲಿ ಸಾಯ್ತಾರೆ ಇವರು. ಅಂದರೆ ಸೆರೆಮನಿಯಲ್ಲೇ ಇವರು ಏನು ಮಾಡ್ತಾರೆ, ಡೆತ್ ಆಗ್ತಾರೆ. 1829ರಲ್ಲಿ ಇಲ್ಲಿ ಏನಪ್ಪ ಅಂತ ಅಂದರೆ ಸಂಗೊಳ್ಳಿ ರಾಯಣ್ಣ ಅವರು ಏನು ಮಾಡ್ತಾರೆ, ಅಟ್ಯಾಕನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು, ಹಿಸ್ಟ್ರಿ ಓದ್ತಾ ಇದ್ರೆ ಗೊತ್ತಿರುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ 3 ಶ್ರೇಣಿಯ ಸಹಕಾರಿ ಸಾಲ ರಚನೆಯ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ. ನೋಡಿ, ಇಂಥ ಪ್ರಶ್ನೆ ಎಲ್ಲಿ ಕೇಳಿದ್ದೀರಾ ನೀವು? ಇಂಥ ಪ್ರಶ್ನೆ ಎಲ್ಲೂ ಕೂಡ ಬರಲ್ಲ, ನಾವು ತೆಗೆದುಕೊಂಡು ಬಂದಿದ್ದೇವೆ. ಇಂಥ ಪ್ರಶ್ನೆ ಯಾಕಪ್ಪ ಅಂತ ಅಂದರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪಕ್ಕಾ ಪ್ರಶ್ನೆ ಬರ್ತವೆ VA ಎಕ್ಸಾಮ್ಗೆ. ಅದಕ್ಕಾಗಿ ಗೊತ್ತಿರಬೇಕು. ಭಾರತದಲ್ಲಿ 3 ಶ್ರೇಣಿಯ ಸಹಕಾರಿ ಸಾಲ ರಚನೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತ ಅಂದರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್. ಇದು DCC ಬ್ಯಾಂಕ್ ಅಂತ ಕರೀತಾರೆ, ಅಂದರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಗೊತ್ತಿರಬೇಕು.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದ ಸ್ತ್ರೀ ಶಕ್ತಿ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಇಲ್ಲಿ ಕೇಳಿದರೆ, ಕರ್ನಾಟಕದ ಸ್ತ್ರೀ ಶಕ್ತಿ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ SHG ಗ್ರೂಪ್ಗಳು, ಸ್ವಸಹಾಯಕ ಗುಂಪುಗಳ ಮೂಲಕ ಮಹಿಳಾ ಸಬಲೀಕರಣವನ್ನು ಮಾಡೋದನ್ನು ಈ ಒಂದು ಗುಂಪುಗಳ ಇದರಿಂದ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಕರ್ನಾಟಕದ ಸ್ತ್ರೀ ಶಕ್ತಿ ಸಂಘದ ಉದ್ದೇಶ ಏನಪ್ಪ ಅಂತಂದರೆ ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ಸಬಲೀಕರಣ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡಿ, ನಾನು ಎರಡನೇ ಪ್ರಶ್ನೆ ಏನಪ್ಪ ಮಿಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇದು ಸ್ವಲ್ಪ ಟಫ್ ಇತ್ತು, ಇದು ಕೂಡ ಮಿಸ್ ಮಾಡಿದ್ದೆ ನಾನು. 33ನೇ ಪ್ರಶ್ನೆ, ಇದು ಕೂಡ ನಂದು ತಪ್ಪಾಗಿತ್ತು. ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆಯ 1974ರ ತಿದ್ದುಪಡಿಯ ಕೃಷಿ ಭೂಮಿ ಖರೀದಿ ಮಾಡೋದನ್ನು ಯಾವ ಮಿತಿಗಿಂತ ಹೆಚ್ಚಿನ ವಾರ್ಷಿಕ ಕೃಷಿಯೇತರ ಆದಾಯ ಹೊಂದಿರುವ ವ್ಯಕ್ತಿಗಳಿಗೆ ನಿಷೇಧ ಮಾಡಲಾಗಿದೆ ಅಂತ. ನೋಡಿ, ಇಂಥ ಪ್ರಶ್ನೆ ಪಕ್ಕಾ ಎಕ್ಸಾಮ್ಗೆ ಬರುತ್ತೆ. ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆಯ ಅನ್ವಯ 1974ರ ತಿದ್ದುಪಡಿಯು ಕೃಷಿ ಭೂಮಿ ಖರೀದಿ ಮಾಡೋದನ್ನು ಯಾವ ಮಿತಿಗಿಂತ ಹೆಚ್ಚಿನ ವಾರ್ಷಿಕ ಕೃಷಿಯೇತರ ಆದಾಯ ಅಂದರೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅದನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿಗಳಿಗೆ ನಿಷೇಧ ಮಾಡಿತು ಅಂತ ಅಂದರೆ ಇಲ್ಲಿ 12,000ಕ್ಕಿಂತ ಹೆಚ್ಚು ಇನ್ಕಮ್ ಹೊಂದಿರತಕ್ಕಂಥವ್ರಿಗೆ ನಿಷೇಧ ಮಾಡಿದೆ. ನಾನೇನು ಹಾಕಿದ್ದೆ 20,000 ಹಾಕಿಬಿಟ್ಟಿದ್ದೆ. ಇಲ್ಲಿ 12,000 ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ ಮೊದಲ ಗ್ರಾಮ ಯಾವುದು ಅಂತ ಕೇಳಿದರೆ ಈಸಿ ಪ್ರಶ್ನೆ. ಈಸೂರು ಅಂತ ಮೊದಲ ಗ್ರಾಮ. ಇದು 1942ರಲ್ಲಿ ಘೋಷಣೆ ಮಾಡಿಕೊಳ್ಳುತ್ತೆ. ಗೊತ್ತಿರಬೇಕು ಇದು. ಓಕೆನಾ, ಪ್ರಶ್ನೆ ಬರುತ್ತೆ. ಇದು ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಈಸೂರು ಎಂಬತಕ್ಕಂಥದ್ದು ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸಸ್ಯ ಶ್ಯಾಮಲ ಎಂಬತಕ್ಕಂಥ ಯೋಜನೆ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಸಸ್ಯ ಶ್ಯಾಮಲ ಎಲ್ಲರೂ ಕೂಡ ಏನು ಮಾಡ್ತೀರಾ, ಹಸಿರು ಗೊಂಚಲು ಸಂರಕ್ಷಣೆ ಅಂತ ಹಾಕ್ತೀರಾ, ಹಸಿರು ಗೊಂಚಲು ಸಂರಕ್ಷಣೆ ಅಂತ. ಬಟ್ ಇದು ಹಸಿರು ಗೊಂಚಲು ಸಂರಕ್ಷಣೆ ಅಲ್ಲ. ಸಸ್ಯ ಶ್ಯಾಮಲ ಯೋಜನೆ ಏನಿದೆ ಇದು ಶಾಲಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಮಾಡೋದು. ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಾಲಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸೋದು. ಅದೇ ರೀತಿ ನೋಡಿ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯು ಪ್ರಾಥಮಿಕವಾಗಿ ಯಾವುದರ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಇದನ್ನೆಲ್ಲರೂ ಕೂಡ ಹಾಕ್ತೀರಾ. ಮಳೆ ನೀರು ಕೊಯ್ಲು ಮತ್ತು ನೀರಿನ ಸಂರಕ್ಷಣೆ ಮಾಡುವಲ್ಲಿ, ಮಳೆ ನೀರು ಕೊಯ್ಲು ಮಾಡೋದು ಮತ್ತು ನೀರಿನ ಸಂರಕ್ಷಣೆಯನ್ನು ಮಾಡುವಲ್ಲಿ ಎಕ್ಸಾಮ್ಸ್ಗೆ ಕೇಳ್ತಾರೆ. ಪಕ್ಕ ಹಿಂಗೆ ಬರುತ್ತೆ ಕ್ವಶನ್ಸು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕರ್ನಾಟಕದ ಯಾವ ಯೋಜನೆಯು ವಿಶ್ವ ಡೈರಿ ಫೆಡರೇಷನ್ನಿಂದ ಡೈರಿ ಇನೋವೇಷನ್ ಅವಾರ್ಡನ್ನು 2022ರಲ್ಲಿ ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ. ಇದು ಯಾವುದಪ್ಪ ಪಡೆದುಕೊಂಡಿದೆ? ಕ್ಷೀರ ಭಾಗ್ಯ ಯೋಜನೆ ಪಡೆದುಕೊಂಡಿದೆ. ಯಾವುದು? ಕ್ಷೀರ ಭಾಗ್ಯ ಯೋಜನೆ. ಡೈರಿ ಅಂತ ಇದೆ, ಡೈರಿಗೆ ಸಂಬಂಧಪಟ್ಟಂತೆ ಹಾಲಿಗೆ ಸಂಬಂಧಪಟ್ಟಂತೆ ಯೋಜನೆ ಆಗಿರಬೇಕು. ಅದು ಕ್ಷೀರ ಭಾಗ್ಯ ಯೋಜನೆ. ಓಕೆನಾ, ಅರ್ಥ ಆಯ್ತಾ? ಇದೇ ರೀತಿ ಪ್ರಶ್ನೆ ಬರ್ತವೆ. ಅದೇ ರೀತಿ ನೋಡಿ, ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಆಯ್ಕೆಯಾದ ನಗರಗಳ ಪೈಕಿ ಕೆಳಗಿನವುಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಆಯ್ಕೆಯಾದ ನಗರಗಳ ಪೈಕಿ ಯಾವುದು ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಹಂಪಿ ಇಲ್ಲಿ ಸೇರಿಲ್ಲ. ಮಂಗಳೂರು ಕೂಡ ಇದೆ, ಹುಬ್ಬಳ್ಳಿ ಧಾರವಾಡ ಇದೆ, ಬೆಂಗಳೂರು ಇದೆ. ಹಂಪಿ ಇಲ್ಲಿ ಸೇರಿಲ್ಲ. ಹಾಗಾಗಿ ಆಪ್ಷನ್ ಡಿ ಏನಿದೆ ಅದು ಸರಿಯಾದ ಉತ್ತರ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಒಟ್ಟು ಅರಣ್ಯ ಮರಗಳ ಪ್ರದೇಶವು ಮತ್ತು ಒಟ್ಟು ಭೌಗೋಳಿಕ ಪ್ರದೇಶದ ಶೇಕಡ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತಂದರೆ 24.52%. 24.52% ಇದಕ್ಕೆ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಇಸ್ರೋ 4ನೇ ಪ್ರಾದೇಶಿಕ ಶೈಕ್ಷಣಿಕ ಕೇಂದ್ರವನ್ನು ಎಲ್ಲಿ ಸ್ಥಾಪನೆಯಲ್ಲಿ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ NIT ಸೂರತ್ಕಲ್ ಎಂಬತಕ್ಕಂಥ ಪ್ರದೇಶ. NIT ಸೂರತ್ಕಲ್ ಪ್ರದೇಶದಲ್ಲಿ RACS ಎಂಬತಕ್ಕಂಥ ಒಂದು 4ನೇ ಪ್ರಾದೇಶಿಕ ಕಚೇರಿಯನ್ನು ಶುರು ಮಾಡಿದೆ. ಆಪ್ಷನ್ ಬಿ ಸರಿದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. 2025ರಲ್ಲಿ ಯುನೆಸ್ಕೋನ ಅಮೂರ್ತ ಸಾಂಸ್ಕೃತಿಕ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿದ ಹಬ್ಬ ಯಾವುದು ಅಂತ ಕೊಟ್ಟಿದ್ದಾರೆ. ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿದ ಹಬ್ಬ ಯಾವುದಪ್ಪ ಅಂತ ಅಂದರೆ ಅದು ದೀಪಾವಳಿ ಅಂತ. ದೀಪಾವಳಿ ಹಬ್ಬ ಸೇರಿಕೊಂಡಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ 2025ರಲ್ಲಿ ಭಾರತವು ವಿಶ್ವದ ಎಷ್ಟನೇ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, 2025ರಲ್ಲಿ ಭಾರತವು ವಿಶ್ವದ ಎಷ್ಟನೇ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಅಂತ ಕೇಳಿದರೆ 4ನೇದಾಗಿ ಹೊರಹೊಮ್ಮಿದೆ. ಆಪ್ಷನ್ ಯಾವುದು? ಆಪ್ಷನ್ 2. ಆಪ್ಷನ್ ಬಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಕೇಳ್ತಾರೆ, ಹಿಂಗೆ ನೆನ್ಪಿಟ್ಕೊಳ್ಳಿ.
ಅದೇ ರೀತಿ ಬನ್ನಿ, ಇಸ್ರೋನ ಸ್ಪೇಡೆಕ್ಸ್ ಎಂಬತಕ್ಕಂಥ ಒಂದು ಯಶಸ್ವಿ ಮಿಷನ್ ಏನಿದೆ ಇದು ಯಾವ ತಂತ್ರಜ್ಞಾನವನ್ನು ಸಾಧನೆ ಮಾಡಿದೆ ಅಂತ ನೋಡಿ ವಿದ್ಯಾರ್ಥಿಗಳು. ಎಲ್ಲರೂ ಕೂಡ ಸ್ಪೇಸ್ ಎಕ್ಸ್ ಅಂತ ಓದ್ಬಿಡ್ತೀರಾ, ಬಟ್ ಸ್ಪೇಸ್ ಎಕ್ಸ್ ಅಲ್ಲ, ಇದು ಸ್ಪೇಸ್ ಎಕ್ಸ್ ಎಂಬತಕ್ಕಂಥದ್ದು ಎಲಾನ್ ಮಸ್ಕ್ ಮಾಡಿದ್ದಾರೆ. ಎಲಾನ್ ಮಸ್ಕ್ ನಾವೇನು ಮಾಡಿದ್ದೀವಿ, ಸ್ಪೇಡೆಕ್ಸ್ ಎಂಬತಕ್ಕಂಥದ್ದನ್ನು ಮಾಡಿದ್ದೇವೆ. ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದು ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಮಾಡೋದಕ್ಕೆ, ಬಾಹ್ಯಾಕಾಶದಲ್ಲಿ ಏನು ಮಾಡೋದಕ್ಕೆ, ಡಾಕಿಂಗ್ ಮಾಡೋದಕ್ಕೆ. 43ನೇದೇನು, ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, 2025ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದವರು ಯಾರು ಅಂತ ಕೇಳಿದರೆ ಪಕ್ಕಾ ಕ್ವಶನ್ ಬರುತ್ತೆ ಕಣ್ರಿ ಇದೇ ರೀತಿ. ಅದಕ್ಕಾಗಿ ಓದ್ಕೋಬೇಕು ನೀವು. ನೊಬೆಲ್ ಶಾಂತಿ ಪುರಸ್ಕಾರ ಮರಿಯಾ ಕೊರಿನಾ ಮಚಾಡೋ ಎಂಬತಕ್ಕಂಥವರಿಗೆ ಸಿಕ್ಕಿದೆ. ಮರೀನಾ ಕೊರಿಯಾ ಮಚಾಡೋ ಅಂತ ನೆನ್ಪಿಟ್ಕೊಳ್ಳಿ ಸಾಕು, ಶಾಂತಿ ಪುರಸ್ಕಾರಕ್ಕೆ ಅಷ್ಟೇ ಸಾಕು ನಮಗೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, 2025ರಲ್ಲಿ 53ನೇ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವರಾದವರು ಯಾರು ಅಂತ ಕೇಳಿದರೆ ಈಸಿಯಾಗಿ ಹೇಳ್ಬೋದು, ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ 2025ರ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಅವರು CP ರಾಧಾಕೃಷ್ಣನ್ ಅವರು. ಇದು ಕೂಡ ಕೇಳ್ತಾರೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ, 2025ರಲ್ಲಿ ಭಾರತದ ಗ್ರೀನ್ ಇಂಡೆಕ್ಸ್ ಪೋರ್ಟಲನ್ನು ಯಾವ ಉದ್ದೇಶವಾಗಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಗ್ರೀನ್ ಇಂಡೆಕ್ಸ್ ಅಂತ ನೋಡಿ. ಗ್ರೀನ್ ಇಂಡೆಕ್ಸ್ ಬಗ್ಗೆ ಪ್ರಶ್ನೆ ಆಗಬಹುದು. ಸಾರ್ವಜನಿಕ ವೆಚ್ಚದ ಪರಿಸರ ಸಮರ್ಥತೆ ಮತ್ತು ಮೌಲ್ಯಮಾಪನಕ್ಕಾಗಿ ಇದನ್ನು ಏನು ಮಾಡಿದ್ದಾರೆ, ಅಭಿವೃದ್ಧಿಪಡಿಸಿದ್ದಾರೆ. ತುಂಬ ಇಂಪಾರ್ಟೆಂಟು, ಇಲ್ಲಿಂದ ಪ್ರಶ್ನೆ ಬರ್ಬೋದು. ಏನಪ್ಪ ಪ್ರಶ್ನೆ ಅಂತ ಅಂದರೆ ಸಾರ್ವಜನಿಕ ವೆಚ್ಚದ ಪರಿಸರ ಸಮರ್ಥನೀಯತೆ ಮೌಲ್ಯಮಾಪನಕ್ಕೆ ಸಂಬಂಧ ಹೊಂದಂತೆ ಇದು ಗ್ರೀನ್ ಇಂಡೆಕ್ಸ್ ಏನಿದೆ ಅದು ಕೆಲಸ ಮಾಡುತ್ತೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಇದು ಯಾವ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆಯನ್ನು ನೀಡುತ್ತದೆ. ನೋಡಿ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಅದು ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೆ ಸಿಗುತ್ತೆ ಅಂತ ಈ ರೀತಿ ಪ್ರಶ್ನೆ ಕೇಳಿಬಿಟ್ರು ಅಂತ ಅಂದರೆ ನೀವೇನು ಮಾಡ್ತೀರಾ, ಮ್ಯಾಕ್ಸಿಮಮ್ ತಪ್ಪು ಮಾಡಿಬರ್ತೀರಾ. ಇಲ್ಲಿ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಏನಿದೆ ಅದು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಈ ಒಂದು ತಪಾಸಣೆ ನೀಡೋದಕ್ಕೆ ಇರತಕ್ಕಂಥದ್ದು. ಇದು ಬಜೆಟಲ್ಲಿ ಕಂಡು ಬರುತ್ತೆ. ನೀವು ಒಂದ್ಸಲ ನೀವು ಬಜೆಟ್ ಓದಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ, ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜ್ಯದಲ್ಲಿ ತುರ್ತು ಸೇವೆಗಳಿಗೆ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಈಸಿಯಾಗಿ ಹೇಳ್ಬೋದು, NDMC ಅಂತ, ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ. ಆಪ್ಷನ್ ಬಿ ಸರಿಯಾದ ಉತ್ತರ. ಕೊನೆಯದಾಗಿ 50ನೇ ಪ್ರಶ್ನೆ, ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಲೇಬೇಕು. 2025ರಲ್ಲಿ ಯುನೆಸ್ಕೋನ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಮಿ ಅಂತ ಗುರುತಿಸಲ್ಪಟ್ಟ 2ನೇ ಭಾರತೀಯ ನಗರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹೈದರಾಬಾದ್, ಲಕ್ನೋ, ದೆಹಲಿ ಮತ್ತು ಬೆಂಗಳೂರು ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.